ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಡಿ.ಕೆ. ಶಿವಕುಮಾರ್ ಹಾಗೂ ರಾಜ್ಯ ಸಚಿವ ಸ್ಥಾನಕ್ಕೆ ಬಿ.ಕೆ. ಹರಿಪ್ರಸಾದ್ ಮತ್ತು ನರಸಿಂಹರಾಜು ಕ್ಷೇತ್ರದ ಶಾಸಕ ತನ್ವೀರ್ ಸೇತ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಲ್ ಕರ್ನಾಟಕ ದರ್ವೇಶ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ ಒತ್ತಾಯಿಸಿದ್ದಾರೆ. ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಎಐಸಿಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರಲ್ಲಿ ಮನವಿ ಮಾಡಿ, ರಾಜ್ಯದಲ್ಲಿ ಚುನಾವಣೆ ಪೂರ್ವದಲ್ಲಿ ಮುಖ್ಯಮಂತ್ರಿಯ ಸ್ಥಾನ 2.5 ವರ್ಷಗಳ ಅವಧಿಯ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಲು ನಿರ್ಧರಿಸಲಾಗಿತ್ತು. ಅದರಂತೆ ಮುಂದಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಡಿ.ಕೆ.ಶಿಗೆ ನೀಡಬೇಕು ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಕಳೆದ 50 ವರ್ಷಗಳಿಂದ ಪಕ್ಷವನ್ನು ಶಿಸ್ತಿನಿಂದ ಹಾಗೂ ಒಗ್ಗಟ್ಟಿನಿಂದ ಬಲಪಡಿಸುವುದರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಮುಖಂಡರುಗಳನ್ನು ಸೂಕ್ತವಾದ ಸ್ಥಾನಮಾನ ನೀಡಬೇಕು ಎಂದು ಒತ್ತಾಯಿಸಿದರು. ಇಲ್ಲವಾದಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಕಾಂಗ್ರೆಸ್ ನಾಯಕರುಗಳ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ 2.5 ವರ್ಷ ಅಂತ ಸೋನಿಯಾ ಗಾಂಧಿ ಮೇಡಮ್, ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲ ಸೇರಿ ಎಐಸಿಸಿ ಅವರು ತೀರ್ಮಾನ ಮಾಡಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ 2.5 ವರ್ಷ ಆದಮೇಲೆ ನಾವು ಕೊಡ್ತೀವಿ ಅಂತ ಒಂದು ತೀರ್ಮಾನ ಮಾಡಿದರು. ಆ ತೀರ್ಮಾನಕ್ಕೆ ಎಐಸಿಸಿ ಅಧ್ಯಕ್ಷರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಆಮೇಲೆ ಸಿದ್ದರಾಮಯ್ಯಜಿಯವರು ಎಲ್ಲರೂ ಒಪ್ಪಿಗೆ ಮಾಡಿದರು. ಇವಾಗೇನೋ ಇತ್ತೀಚೆಗೆ ಅವ್ರಿಗೆ ಕೊಡಬಾರ್ದು ಅಂತ ಒಂದು ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆಗ್ರಹ ಏನಂದರೆ, ಖುಷೂಸಿ ಆಗ್ರಹ ಏನಂದರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ 2.5 ವರ್ಷ CM ಮಾಡಲೇಬೇಕು. ಯಾಕಂದರೆ ನೋಡಿ, ಅಲ್ಲಿ 50 ವರ್ಷದಿಂದ ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ದುಡಿದಿದ್ದಾರೆ. NSYಯಿಂದನೂ ದುಡಿದಿದ್ದಾರೆ, ಯೂತ್ ಕಾಂಗ್ರೆಸ್ನಲ್ಲಿ ದುಡಿದಿದ್ದಾರೆ, ನಮಗೆಲ್ಲ ಬೆಳೆಸ್ಕೊಂಡ್ಬಂದಿದ್ದಾರೆ. ನಾವು ಸಂಘಟನೆಯವರು, ನಾವು ಆಲ್ ಕರ್ನಾಟಕ ಸೂಫಿ ದರ್ವೇಶ್ ಅಸೋಸಿಯೇಷನ್ ಕಡೆಯವರು, ನಮಗೆಲ್ಲ ಬೆಳೆಸ್ಕೊಂಡ್ಬಂದಿದ್ದಾರೆ, ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕ್ಯಾಸ್ಟ್ ದರ್ವೇಶು ಈ ಕರ್ನಾಟಕದಲ್ಲಿ 5 ಲಕ್ಷದ ಚಿಲ್ಲರೆ ಇದ್ದಾರೆ, 5 ಲಕ್ಷದ ಜಾಸ್ತಿ ಇದ್ದಾರೆ. ಅಷ್ಟು ಜನಕ್ಕೂ ಅವರು ಎಲ್ಲ ಪ್ರತಿನಿತ್ಯ ಇದು ಮಾಡಿಕೊಂಡು ಅವರೆಲ್ಲ ನಮಗೆ ಬೆಂಬಲ ಕೊಟ್ಕೊಂಡು ನಮ್ಮ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ನಮಗೆಲ್ಲ ತಗೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗಟ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಹಾಗೆ ನೋಡಿ, ಇವಾಗ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಯಾರಿಗೆ ಕೊಡ್ತಾರೆ? ಕಾಂಗ್ರೆಸ್ನಲ್ಲಿ ಅವರು ಸೀನಿಯರು, ಬೇರೆಯವರು ಯಾರಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರಿದ್ದಾರೆ ನೋಡಿ? ಅದೇ ಒಂದು ಅದೇ ಅಂದರೆ ನೋಡಿ, ಇದು ನಮ್ಮ ಬಿ.ಕೆ. ಹರಿಪ್ರಸಾದ್ ಅವರು ತುಂಬ ಸೀನಿಯರು, 55 ವರ್ಷ ಅವರು ರಾಜಕೀಯದಲ್ಲಿ. ನಾನು ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಟೈಮ್ನಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೆ ಬೆಂಗಳೂರಿನಲ್ಲಿ. ಉಪಾಧ್ಯಕ್ಷ ಆಗಿದ್ದೆ, ಯೂತ್ ಕಾಂಗ್ರೆಸ್ ಸೌತ್ ಬೆಂಗಳೂರು ಉಪಾಧ್ಯಕ್ಷ ಆಗಿದ್ದೆ ನಾನು. ನಮಗೆಲ್ಲ ಬೆಳೆಸ್ಕೊಂಡ್ಬಂದಿರೋರಲ್ಲ ಅವರೆಲ್ಲ ನೋಡಿ, ಅವ್ರಿಗೆಲ್ಲ ಕೊಟ್ಟಿಲ್ಲ ಅಂದರೆ ನೋಡಿ, ತನ್ವೀರ್ ಸೇಠ್ ಯಾರಂದರೆ ಅವರಪ್ಪ ಅಜಿತ್ ಸೇಠ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ದಿಲ್ಲಿ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ನೀವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅವ್ರಿಗೆಲ್ಲ ನೀವು ಸರಿಯಾಗಿ ನೀವು ಬೆಳೆಸ್ಕೊಂಡ್ರೆ, ಬೆಳೆಸ್ಕೊಂಡ್ಬಂದ್ರೆ ಪಕ್ಷದಲ್ಲಿ ಪಕ್ಷ ಉದ್ಧಾರ ಆಗತ್ತೆ. ಮುಂದಿನ 28ನೇ ಇಸ್ವಿನಲ್ಲಿ ಏನು MLA ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ನಲ್ಲಿ ಎಲ್ಲ ತಿರ್ಗಾ ಕಾಂಗ್ರೆಸ್ ಬರೋಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ಗೆ, ಬಿ.ಕೆ. ಹರಿಪ್ರಸಾದ್ಗೆ ಮತ್ತು ತನ್ವೀರ್ ಸೇಠ್ ಅವ್ರಿಗೆ 3 ಜನಕ್ಕೂ ಅವ್ರವ್ರ ಸ್ಥಾನ ಅವ್ರಿಗೆ ಕೊಡಬೇಕು, CM ಕೊಡಬೇಕು ಅಂತ ನಮ್ಮ ಆಲ್ ಕರ್ನಾಟಕ ಸೂಫಿ ದರ್ವೇಶ್ ಅಸೋಸಿಯೇಷನ್ ಕಡೆಯಿಂದ ನಾನು ಅಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ